ದುಡ್ಡೇ ಮುಖ್ಯ ಅನ್ನೋದ್ರ ಜೊತೆಗೆ ಮನಸ್ಸು ಮುಖ್ಯ ಅನ್ನೋದನ್ನು ಮನಸ್ಸಿನ ಆಳನ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಅದರಿಂದ ಈ ಪ್ರಪಂಚ ಹೇಗಿದೆ ಅನ್ನೋದನ್ನು ಈ ಚಿತ್ರದ ಮುಖಾಂತರ ಡೈರೆಕ್ಟ್ರು ಜಯರಾಮ್ ಸರು ಮತ್ತು ಹೀರೋ ಆದಂಥ ಚಂದನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಿನೋತ್ಸವ ಆಚರಿಸ್ತೀವಿ ಅಂತ ಭಾವಿಸಿದ್ದೀವಿ. ಅದರಲ್ಲೂ ಕೂಡ ನನ್ನ ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಆದರೆ ಅವಳಿಲ್ಲ ಇವತ್ತು. ಆದರೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮ್ಮ ಬಾ ಮಗನೇ, ಏನು ಅವಳು ರಿಯಲ್ ಲೈಫಲ್ಲಿ ಏನು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೋ ಅದನ್ನು ಫಿಲಮಲ್ಲೂ ಕೂಡ ಕೊನೆಯ ಕ್ಷಣದಲ್ಲಿ ಅದೇ ರೀತಿ ಎಲ್ಲನೂ ಬಿಟ್ಟೋಗ್ಬಿಟ್ಟಿದ್ದಾರೆ. ಅದರಿಂದ ಈ ಫಿಲಮ್ ದಿನೋತ್ಸವ ಆಚರಿಸಲಿ, ಎಲ್ಲ ಕನ್ನಡದ ಕಲಾಭಿಮಾನಿಗಳು ಚಿತ್ರ ನೋಡುಗರೆಲ್ಲ ನೋಡಲಿ. ತುಂಬ ಚೆನ್ನಾಗಿ ಫಿಲಿಮ್ ಮೂಡಿ ಬಂದಿರೋದ್ರಿಂದ ದಯಮಾಡಿ ಎಲ್ಲ ಕನ್ನಡಿಗರು ನೋಡುಗರು ಹಾಗೂ ರಾಜ್ಯಾದ್ಯಂತ ಇಡೀ ಇನ್ನೂ ಎಲ್ಲ ಹಲವಾರು ಎಲ್ಲ ಚಿತ್ರ ಪ್ರೇಕ್ಷಕರು ಕೂಡ ನೋಡಿ ಈ ಒಂದು ಚಿತ್ರ ನೋಡಿ ಸೂಪರ್ ಆಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಅಳ್ಕೊಂಡ್ಬಿಟ್ರು. ಎಮೋಷನಲ್ ಮೂವಿ ಚೆನ್ನಾಗಿತ್ತು. ಮನಿ ವ್ಯಾಲ್ಯೂ ಏನಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಪಿಕ್ಚರ್ ಚೆನ್ನಾಗಿದೆ ಸರ್. ಹುಡುಗರು ಲವ್ ಅಂತ ಹೋಯ್ತಾರಲ್ಲ, ಫಸ್ಟು ಲವ್ ಜೊತೆನೇ ದುಡಿಬೇಕು. ದುಡಿದ್ರೆ ಅದಕ್ಕೆ ಲವ್ಗೆ ಅರ್ಥ ಬರುತ್ತೆ. ದುಡಿಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಲವ್ ಸಕ್ಸಸ್ ಆಗಲ್ಲ. ಮೇನ್ ದುಡಿಬೇಕು, ದುಡ್ಕಂಡು ಲವ್ ಮಾಡಬೇಕು. ದುಡ್ದಲ್ಲ ಸುಮ್ಮನೆ ಚಪ್ಪಾಡ್ತಾರೆ ಅಲ್ಕಂದು ರೋಡಲ್ಲಿ ಕಾಸುಗಳಿಗೆ ಇದು ಮಾಡ್ಕೊಂಡು ಹೋದರೆ ಈ ಪರಿಸ್ಥಿತಿ ಬರುತ್ತೆ. ಯಾವತ್ತೂ ದುಡ್ಕಂಡು ಲವ್ ಮಾಡಬೇಕು. ಲವ್ ಮಾಡಬೇಕು ಅಂದರೆ ದುಡಿದಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಯಾವತ್ತು ಲವ್ ಅಂತ ಕಾಲೇಜ್ ಹುಡುಗರು ಹೋಯ್ತಾರೆ ಹಿಂದಿಂದನೇ. ಫಸ್ಟು ದುಡಿರಿ, ಓದ್ರಿ, ಆಮೇಲೆ ದುಡಿರಿ, ಹಿಂದೆ ಬರ್ತಾರೆ. ಲವ್ ಅನ್ನೋದು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗೋ ಕಾರಣ ದುಡಿಮೆ ಮಾಡ್ಬೇಕು ಸರ್. ದುಡಿಮೆ ಮಾಡಲಿಲ್ಲ ಯಾವುದೇ ಕಾರಣ ಸಕ್ಸಸ್ ಆಗುತ್ತೆ. ಅದೇ ಈ ಥರ ಸ್ಟೋರಿ ಬರುತ್ತೆ. ಚೆನ್ನಾಗಿದೆ ಸರ್. ಜನಗಳಿಗೆ ಅರ್ಥ ಆಗುತ್ತೆ ಸರ್. ಈ ಜನಗಳು ಹುಡುಗರು ಕಾಲೇಜ್ ಹುಡುಗರು ಅರ್ಥ ಆಗಿದ್ದು ಎಲ್ಲರಿಗಿಂತ ಮೇಲು ಕಾಲೇಜ್ ಹುಡುಗರು ಹುಡುಗರು ಲವ್ ಮಾಡೋದು. ಸಿನಿಮಾ ಅದ್ಭುತವಾಗಿದೆ. ರಾಜರತ್ನಾಕರ ಚಿತ್ರತಂಡ ಏನಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಕೊಡುಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಳೆದ 5-6 ವರ್ಷದಿಂದ ನಾವೇನು ಚಿತ್ರ ನೋಡ್ಕೊಬಂದ್ವಿ, ಬರೀ ಮಚ್ಚು, ಲಾಂಗು, ಗನ್ನು, ರೌಡಿಸಮ್ಮು, ಡ್ರಗ್ಸು, ಗಾಂಜಾ, ಅಫೀಮು, ಬರೀ ಇಂಥ ಚಿತ್ರಗಳನ್ನೇ ಕೊಟ್ಟಿದ್ದಂಥ ಕಾಲಘಟ್ಟದಲ್ಲಿ ಎಲ್ಲೋ ಯುವ ಪೀಳಿಗೆ ಅಂಥದಕ್ಕೆ ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಅಂಥ ಕಾಲದಲ್ಲಿ ಒಂದು ಒಳ್ಳೆ ಚಿತ್ರ, ಸಮಾಜಕ್ಕೆ ಒಂದು ಒಳ್ಳೆ ಉದಾಹರಣೆ ನೀಡುವಂಥ ಚಿತ್ರ ರಾಜರತ್ನಾಕರ. ಯಾಕೆ ಅಂದರೆ ತಂದೆ ತಾಯಿ ಪ್ರೀತಿ ಅಂದರೆ ಏನು, ಇವತ್ತಿನ ಯುವ ಪೀಳಿಗೆ ನೋಡ್ತಾ ಇರ್ಬೋದು. ಬೇಡದ ದುಶ್ಚಟಗಳಿಗೆ ಬಲಿಯಾಗಿ ತಂದೆ ತಾಯಿ ಅವರು ಎತ್ತೋರಂಥ ಹೊಟ್ಟೆ ಉರಿಸ್ತಿರುವಂಥ ಈ ಯುವ ಪೀಳಿಗೆಗೆ ಇದು ನೋಡ್ಕೊಳ್ಳೋವಂಥ ಚಿತ್ರ. ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ವಾಣಿಜ್ಯ ಮಂಡಳಿಗೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಚಿತ್ರಗಳನ್ನ ಉಳಿಸ್ಕೊಳ್ಳಿ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇಂಥ ಚಿತ್ರಗಳನ್ನ ಉಳಿಸ್ಕೊಳ್ಳಿ. ಇಂಥ ಚಿತ್ರಕ್ಕೆ ಅತಿ ಹೆಚ್ಚು ಶೋಗಳನ್ನ, ಅತಿ ಹೆಚ್ಚು ಥಿಯೇಟರ್ಸ್ನ ಕೊಡಿ. ಯಾಕೆ ಅಂದರೆ ನಮಗೆ ಬೇಕಾಗಿರೋದು ಇಂಥ ಚಿತ್ರ ಸ್ವಾಮಿ. ಇವತ್ತಿನ ಯುವ ಪೀಳಿಗೆಯನ್ನು ಸರಿದಾರಿಗೆ ತರುವಂಥ ಚಿತ್ರಗಳು ನಮಗೆ ಬೇಕೇ ಹೊರತು ಮಚ್ಚಿಡ್ಕೋ, ಹೊಡೆದಾಡು ಗಿಡದಾಡು ಇದೆಲ್ಲ ಬೇಡ. ಎಲ್ಲರೂ ರಿವ್ಯೂ ಕೊಡೋರು ಒಂದಷ್ಟು ಜನರು ನೋಡಿದ್ದೀನಿ. ಒಂದಷ್ಟು ಒಳ್ಳೆ ಚಿತ್ರಗಳು ಬಂದ್ಬಿಟ್ರೆ ಅಂತಾರೆ, ಏನದು ಚಿತ್ರ ಹಂಗೆ ಅಂತ ಕೆಟ್ಟದಾಗೆಲ್ಲ ಟಾಂಗ್ ಕೊಟ್ಟು ವಿಮರ್ಶೆ ನೀಡಿರ್ತಾರೆ. ಅಂತ ಬಡ್ಡಿ ಮಕ್ಕಳೆಲ್ಲ ಬಂದು ಕುತ್ಕೊಂಡು ನೋಡಿ ಕನ್ನಡ ಚಿತ್ರರಂಗ ಏನು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇದೇ ಅರ್ಜುನ್ ಅದು ಯಾವುದೋ ಪುಷ್ಪ ಅಂತ ಮಾಡ್ದ. ಅವ್ನು ಕೈ ಹಿಂಗೆ ಸೊಟ್ಟಕ್ಕೆ ಮಾಡಿಕೊಂಡು ಪಾನ್ ಪರಾಗ ಹಾಕ್ಕೊಂಡು ಗಂಧದ ಮರ ಕಡ್ಕೊಂಡು ಸ್ಮಗ್ಲಿಂಗ್ ಮಾಡಿಕೊಂಡು ಮಾಡಿದಂಥ ಚಿತ್ರಕ್ಕೆ ಜನ ಅಷ್ಟು 1,000 ಕೋಟಿ ಕೊಟ್ಟರು. ಕನ್ನಡ ಚಿತ್ರರಂಗದ ಇತಿಹಾಸ ನೋಡಿದ್ರೆ ಗಂಧದ ಗುಡಿ ಅನ್ನುವಂಥ ಚಿತ್ರ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟಿತ್ತು. ಅಂಥ ಚಿತ್ರಗಳನ್ನ ಇಷ್ಟಪಡ್ತಿದ್ದಂಥ ಕನ್ನಡಿಗರು ಇವತ್ತು ಯಾವುದೋ ಸ್ಮಗ್ಲಿಂಗ್ ಚಿತ್ರದ ಹಿಂದೆ ಬೀಳ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಇದೊಂದು ರಾಜರತ್ನಾಕರ ಅಂತ ಚಿತ್ರ ಏನಿದೆ, ತಂದೆ ತಾಯಿ ಪ್ರೀತಿ ಅಂದರೆ ಏನು, ವಾತ್ಸಲ್ಯ ಅಂದರೆ ಏನು, ಪ್ರೀತಿ ಮಾಡಿ ಯಾರಿಗೂ ಮೋಸ ಮಾಡಬಾರ್ದು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಇಟ್ಕೊಂಡು ಚಿತ್ರ ಮಾಡಿದೆ. ನಾವು ಪ್ರತಿ ಬಾರಿ ಹೇಳೋ ಹಾಗೆ ಜಗತ್ತಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ, ಕೆಟ್ಟ ತಂದೆ ತಾಯಿ ಇರಲ್ಲ ಅನ್ನೋದಕ್ಕೂ ಒಂದು ಉತ್ತಮ ಉದಾಹರಣೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳಂತೆ, ಆ ಮಹಿಳೆ ತಾಯಿನೇ ಆಗಿರ್ತಾಳೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರ ನೋಡಿ.